ಭೂಮಿ ಇವ್ಯಾವುದು ಸೈಲೆಂಟ್ ಆಗಿರಲ್ಲ. ಅವು ಇವ್ರಿಗಿಂತ ಜಾಸ್ತಿ ಜೋರಾಗಿ ಸ್ತುತಿಸ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ವಾಕ್ಯ ಅಲ್ಲಿ ನೆರವೇರಿತು, ದೇವರ ಮುಖಾಂತರ ಅಲ್ಲಿ ವಾಕ್ಯ ನೆರವೇರಿತು. ಇಲ್ಲಿ ಏನ್ ಹೇಳ್ತಾ ಇದೆ? ಯೆಹೋವನೇ ನಿನ್ನ ಸೃಷ್ಟಿ ಎಲ್ಲವೂ ನಿನ್ನನ್ನು ಸ್ತುತಿಸುತ್ತದೆ. ಹಲ್ಲೆಲೂಯಾ. ಆತನನ್ನು ಎಲ್ಲಾ ಸೃಷ್ಟಿ ಸ್ತುತಿಸುತ್ತ. ಚಿನ್ನ, ಬೆಳ್ಳಿ, ಅವರು ತಂದಿರುವಂತ ಎಲ್ಲಾ ಬೆಲೆ ಬಾಳುವಂತ ವಸ್ತು ಏಸಪ್ಪ ಮುಂದೆ ಹಾಕ್ಬಿಟ್ಟು ಮೊಣಕಾಲು ಊರಿ ಮಂಡಿ ಊರಿ ಆತನಿಗೆ ಆರಾಧನೆ ಮಾಡ್ತಾರೆ. ಹಲ್ಲೆಲೂಯಾ, ಸ್ತುತಿ ಮಾಡ್ತಾರೆ. ಏನಕ್ಕೆ ಅಂದ್ರೆ ವಾಕ್ಯದ ಮುಖಾಂತರ ಆತನ ರಾಜನು ರಕ್ಷಕನು ಅಂತ. ಹಲ್ಲೆಲೂಯಾ. ಆತನ ರಕ್ಷಣಕ್ಕಾಗಿ ಎಲ್ಲಾರ ಪಾಪ ಹೊತ್ತೋದಕ್ಕೆ ಆತನು ಬಂದಿರೋದ್ರಿಂದ ಆತನನ್ನ ಎಲ್ಲಾರು ಸ್ತುತಿ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ಆತನ ಭಕ್ತರು ಆತನನ್ನು ಕೊಂಡಾಡಿದ್ರು. ಇಂಗ್ಲಿಷರು ಬಂದು ಆ ಮಗುನ ನೋಡಿ ಎತ್ಕೊಂಡು ಮುದ್ದಾಡಿ ಅದನ್ನ ಕೊಂಡಾಡಿದ್ರು. ಹಲ್ಲೆಲೂಯಾ. ನಮಗೆ ಒಬ್ಬ ರಕ್ಷಕನು ಬಂದಿದ್ದಾನೆ ಅಂತ ಕೊಂಡಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. 13ನೇ ವಾಕ್ಯವದನ, ನಿನ್ನ ರಾಜ್ಯವು ಶಾಶ್ವತವಾಗಿದೆ, ನಿನ್ನ ಆಳ್ವಿಕೆಯು ತಲತಲಾಂತರಕ್ಕೂ ಇರುವುದು. ಸಾಕು. ಹಲ್ಲೆಲೂಯಾ. ಆತನ ರಾಜ್ಯವು ಏನು, ಈ ಲೋಕದಲ್ಲಿರುವಂತ ರಾಜತ್ವ ಅವರು ಬದುಕಿರೋವರೆಗೂ ಮಾತ್ರ ಅಷ್ಟೇ. ಆದ್ರೆ ಯೇಸು ಸ್ವಾಮಿಯ ರಾಜ್ಯ ತಲತಲಾಂತರಕ್ಕೂ ಇರುತ್ತದೆ. ಹಲ್ಲೆಲೂಯಾ. ಅದು ಯಾವತ್ತೂ ಕೊನೆ ಇಲ್ಲ. ಪರಲೋಕಕ್ಕೆ ಯಾವತ್ತೂ ಕೊನೆ ಇಲ್ಲ. ಈ ಭೂಮಿ ಮೇಲಿರುವಂತ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಕೊನೆ ಇದೆ ಹೊರತು ಪರಲೋಕದಲ್ಲಿರುವಂತ ರಾಜ್ಯಕ್ಕೆ ಯಾವತ್ತೂ ಕೊನೆ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ನಿನ್ನ ಆಳ್ವಿಕೆಯು ತಲತಲಾಂತರಕ್ಕೂ ಇರುವುದು. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ 5 ವರ್ಷಕ್ಕೆ ಒಂದು ಸಲ ಎಲೆಕ್ಷನ್ ನಡೆಯುತ್ತೆ. ಬೇರೆ ಬೇರೆ ಬರ್ತಾರೆ, ಬೇರೆ ಬೇರೆಯವರು ಬಂದು ಆಳ್ವಿಕೆ ಮಾಡ್ತಾರೆ. ಆದ್ರೆ ಪರಲೋಕದಲ್ಲಿ ಆತರ ಇಲ್ಲ. ನನ್ನ ದೇವರದು ಮಾತ್ರ ತಲತಲಾಂತರಕ್ಕೂ ಆತನೊಬ್ಬನದೇ ಆಳ್ವಿಕೆ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಕಷ್ಟ ಅನ್ನೋದಿರೋದಿಲ್ಲ, ಅಲ್ಲಿ ನೋವು ಅನ್ನೋದಿರೋದಿಲ್ಲ, ಅಲ್ಲಿ ಮೇಲೆ ಕೆಳಗಡೆ ಅನ್ನೋದಿರೋದಿಲ್ಲ. ಎಲ್ಲರಿಗೂ ಒಂದೇ ಸಮಾನವಾಗಿ ದೇವರು ಆತನು ಎಲ್ಲರನ್ನು ಒಂದೇ ಸಮವಾಗಿ ನೋಡ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಆಳ್ವಿಕೆಯಲ್ಲಿ ಯಾವುದೇ ರೀತಿಯ ಕಣ್ಣೀರಿರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಆತನ ರಾಜ್ಯವು ಶಾಶ್ವತವಾಗಿರುತ್ತದೆ. ಇವತ್ತು ನಾಳೆ ಇದ್ದು ನಾಳೆ ಇಲ್ದಿರೋ ಹೋಗುವಂತದಲ್ಲ. ಆತನ ರಾಜ್ಯವು ಯಾವಾಗಲೂ ಶಾಶ್ವತವಾಗಿರುತ್ತದೆ. ಹಲ್ಲೆಲೂಯಾ. ಹೀಬ್ರೂ ಅಧ್ಯಾಯದಲ್ಲಿ ಹೇಳುತ್ತೆ, ನನ್ನ ನಾಮವು ಇವತ್ತಿಗೂ, ನಾಳೆಗೂ, ನಿನ್ನೆಗೂ, ಬರುವಂತ ದಿನಗಳೆಲ್ಲದಕ್ಕೂ ಒಂದೇ ನಾಮವಾಗಿದೆ. ಹಲ್ಲೆಲೂಯಾ. ಅದು ಯಾವತ್ತೂ ಸಹ ಬದಲಾಗುವಂತ ನಾಮವಲ್ಲ. ಹಲ್ಲೆಲೂಯಾ. ಅದೇ ರೀತಿ ಇಲ್ಲಿ ವಾಕ್ಯ, ನನ್ನ ರಾಜ್ಯವು ಸದಾ ಶಾಶ್ವತವಾಗಿರುತ್ತದೆ. ನನ್ನ ಆಳ್ವಿಕೆ ಯಾವಾಗಲೂ ತಲತಲಾಂತರಕ್ಕೂ, ನಿಮ್ಗೂ, ನಿಮ್ಮ ಮಕ್ಕಳಿಗೂ, ಅವರ ಮಕ್ಕಳಿಗೂ, ಎಲ್ಲರಿಗೂ ಸಹ ತಲತಲಾಂತರವಾಗಿರುತ್ತದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 15ನೇ ವಾಕ್ಯವದನ್ನ ಇಟ್ಕೊಳ್ಳೋಣ ಅಂತ ಎತ್ಕೊಂಡು ಹೋಗಿ ಮಾರನೇ ದಿನ ತೆಗೆದಾಗ ಅದ್ರಲ್ಲಿ ಎಲ್ಲ ಹುಳುಗಳ ಆಚೆ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಆ ಹೊತ್ತಿನ ಆಹಾರ ಏನು ಬೇಕೋ ಅದು ನಿಮಗೆ ಒದಗುತ್ತೆ. ಹಲ್ಲೆಲೂಯಾ. ನಿನ್ನ ಕಣ್ಣುಗಳು ನನ್ನ ಮೇಲೆ ಇರಲಿ. ಹಲ್ಲೆಲೂಯಾ. ಎಲಿಯನು ತಲೆ ಮಾಡಿಸ್ಕೊಂಡು ಹೊರಟೋಗ್ತಾನೆ. ರಾಜನ ಅವನ್ನ ಸಾಯಿಸ್ಬೇಕು ಅಂತ ಆಜ್ಞೆ ಕೊಟ್ಟಾಗ ತಲೆ ಮಾಡಿಸ್ಕೊಂಡು ಎಲ್ಲೋ ಹೊರಟೋದಾಗ ಅವನಿಗೆ ಆಹಾರ ಡೈಲಿ ಕಾಗೆ ತಗೊಂಡ್ಬಂದು ಕೊಡ್ತಾ ಇತ್ತು, ನೀರು ಕಾಗೆ ತಗೊಂಡ್ಬಂದು ಕೊಡ್ತಾ ಇತ್ತು. ಹಲ್ಲೆಲೂಯಾ. ಯೋಸೇಫ್ನ ಅವ್ರ ಅಣ್ಣಂದ್ರೆಲ್ಲ ಹೊಡೆದು ಹಳ್ಳದಲ್ಲಿ ಬಿಸಾಕ್ದಾಗ ಅವ್ನು ಏನೋ ಮಾಡಕ್ ಆಗದಿರೋ ಟೈಮಲ್ಲಿ ಅವನ್ನ ಎತ್ಕೊಂಡೋಗಿ ಜೂಯಿಷರಿಗೆ ಮಾರಾಕ್ತಾರೆ. ಮಾರಾಕಿದಾಗ ಬರಗಾಲದ ಬಗ್ಗೆ ಎಲ್ಲ ತಿಳಿಸ್ಕೊಡೋದು ದೇವರ ದರ್ಶನಗಳು. ಹಲ್ಲೆಲೂಯಾ. ಅವನ ಜೈಲಲ್ಲಿ ಹಾಕ್ತಾರೆ. ಜೈಲಲ್ಲಿ ಹಾಕಿದಾಗ ಅವನಿಗೆ ದೇವರ ದರ್ಶನ ಬರುತ್ತೆ, ಈ ಆಹಾರನೆಲ್ಲ ಎತ್ತಿಕ್ಕೋ. ಹಲ್ಲೆಲೂಯಾ. ಮುಂದೆ ಬರುತ್ತೆ, ಈಗ ಎತ್ತಿಕ್ಕೋ. ಹಲ್ಲೆಲೂಯಾ. ದೇವರಿಂದ ಬರುವಂತ ದರ್ಶನಗಳನ್ನ ಇಟ್ಕೊಂಡು ನಾವು ನಡೆದಾಗ, ಮುಂದಿನ ನಾಳಿನ ದಿನದ ಬಗ್ಗೆ ಯೋಚನೆ ಮಾಡಿದಾಗ ಅದು ಆಶೀರ್ವಾದವಾಗಿರುತ್ತೆ. ನಮ್ಮ ಯೋಚನೆಗಳ ಪ್ರಕಾರ ನಾವು ನಡ್ಕೊಂಡು ಹೋದಾಗ ನಾಳಿನ ದಿನಗಳು ಕೂಡ ನಮ್ಗೆ ಶಾಪವಾಗಿರುತ್ತೆ.
ಹಲ್ಲೆಲೂಯ, ಹಲ್ಲೆಲೂಯ. ಆ ಹೊತ್ತಿಗೆ ಏನ್ ಬೇಕು ಅನ್ನೋದು ದೇವರ ಆತ್ಮನು ನಿಮಗೆ ಹೇಳಿಕೊಡುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳುತ್ತೆ ರೋಮರ ಅಧ್ಯಾಯದಲ್ಲಿ, ನೀನು ಏನು ಮಾತಾಡ್ಬೇಕು, ನೀನು ಏನು ತಿನ್ಬೇಕು, ಏನು ಉಟ್ಕೋಬೇಕು, ಅದನ್ನ ಪವಿತ್ರ ಆತ್ಮನು ನಿಮಗೆ ಆ ಕ್ಷಣದಲ್ಲಿ ಹೇಳ್ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ಅದಕ್ಕೆ ನಮ್ಮ ದೃಷ್ಟಿಗಳು ದೇವರ ಮೇಲೆ ಇರಬೇಕು. ಹಲ್ಲೆಲೂಯ. 17ನೇ ವಾಕ್ಯ ಓದೋಣ. ಯೆಹೋವನ ಮಾರ್ಗಗಳೆಲ್ಲ ನೀತಿ ಉಳ್ಳವು, ಆತನು ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವನು. ಸಾಕು. ಹಲ್ಲೆಲೂಯ. ಹಾಗೆ 17ನೇ ವಾಕ್ಯ ಓದೋಣ. ಯೆಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಸಾಕು. ಹಲ್ಲೆಲೂಯ. ಇಲ್ಲಿ 18ನೇ ವಾಕ್ಯ ಮತ್ತೆ 17ನೇ ವಾಕ್ಯನ ನೋಡೋಣ. ಯೆಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆ ಇಟ್ಟರೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವವರು ನಿಜಸ್ಥಿತಿಯಿಂದ ಪ್ರಾರ್ಥನೆ ಮಾಡಿದರೆ. ನಾನು ಮಾಡೋ ಪ್ರಾರ್ಥನೆ ದೇವರಿಗೆ ನಿಜವಾಗ್ಲೂ ನಾನು ಪ್ರಾರ್ಥನೆ ಮಾಡಿದ್ರೆ, ನನ್ನ ಬಾಯಿಂದ ಅಲ್ಲ, ನನ್ನ ಯೋಚನೆಗಳಿಂದ ಅಲ್ಲ, ನನ್ನ ಮನಸ್ಸಿಂದ ನಾನು ಪ್ರಾರ್ಥನೆ ಮಾಡಿದ್ರೆ ಆತನ ಎಲ್ಲಾ ಕಾರ್ಯಗಳಲ್ಲಿ ಕೃಪೆ ತೋರಿಸುವವನು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಈ ವಾಕ್ಯಗಳನ್ನು ನೋಡ್ಬೇಕಾದ್ರೆ ಯಥಾರ್ಥವಾಗಿ ಮೊರೆ ಇಡುವವರು, ದೇವರು ಪರಲೋಕದಿಂದ ಭೂಮಿಯನ್ನು ದೃಷ್ಟಿಸಿ ನೋಡ್ತಾರಂತೆ. ಯಾರಾದ್ರೂ ಒಬ್ಬನಾದ್ರೂ ಯಥಾರ್ಥವುಳ್ಳವನಿದಾನ, ಯಾರಾದ್ರೂ ಒಬ್ಬನಾದ್ರೂ ನೀತಿವಂತನಿದಾನ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ಇಲ್ಲಿ ವಾಕ್ಯ, ಯಥಾರ್ಥವಾಗಿ ಮೊರೆ ಇಡುವುದಾದರೆ. ಹಲ್ಲೆಲೂಯ. ಕಂಟಿನ್ಯೂ ಮಾಡೋಣ. ಆತನು ಹತ್ತಿರವಾಗಿಯೇ ಇದ್ದಾನೆ. ಸಾಕು. ಹಲ್ಲೆಲೂಯ. ಯಥಾರ್ಥವಾಗಿ ಮೊರೆ ಇಡುವವನಾದರೆ ಆತನು ನಿಮ್ಮ ಪಕ್ಕದಲ್ಲೇ ಇರ್ತಾನೆ. ಹಲ್ಲೆಲೂಯ. ಆದ್ರೆ ನಿನ್ನ ಪ್ರಾರ್ಥನೆ ಯಥಾರ್ಥವಾಗಿರ್ಬೇಕು, ನಿಜವಾಗಿರ್ಬೇಕು. ಹಲ್ಲೆಲೂಯ. ಕಪಟವಾದ ಪ್ರಾರ್ಥನೆ ಇರಬಾರ್ದು. 4 ಜನ ನೋಡ್ತಾರೆ ಅನ್ನೋ ಪ್ರಾರ್ಥನೆ ನಿನ್ನ ಪ್ರಾರ್ಥನೆ ಆಗಿರಬಾರ್ದು. 4 ಜನರ ಮುಂದೆ ನನ್ನ ಪ್ರಾರ್ಥನೆ ದೊಡ್ಡದಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡಬಾರ್ದು. ಹಲ್ಲೆಲೂಯ. ನಾವು ಮಾಡುವಂತ ಪ್ರಾರ್ಥನೆಗಳು ದೇವರ ನಾಮನ ಮಹಿಮೆ ಪಡಿಸ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ. ಆದ್ರೆ 4 ಜನರ ಮುಂದೆ ಇದ್ದಾಗ ಆ ಮಹಿಮೆ ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ನಾವು ಇಂದಿನ ಪುಸ್ತಕದಲ್ಲಿ, ಹಳೆ ಒಡಂಬಡಿಕೆ ಪುಸ್ತಕಗಳಲ್ಲಿ ನಾವು ನೋಡ್ಬೇಕಾದ್ರೆ ಅವರ ಪ್ರಾರ್ಥನೆ ತುಂಬಾ ಚಿಕ್ಕದಾಗಿರೋದು. ಎಲಿಯನ ಪ್ರಾರ್ಥನೆ ತುಂಬಾ ಚಿಕ್ಕದಾಗಿರೋದು. ಹಲ್ಲೆಲೂಯ. ಪರಲೋಕದಲ್ಲಿರುವಂತ ದೇವರೇ, ನಿನ್ನ ನಾಮನ ಇವರ ಮುಂದೆ ಮಹಿಮೆ ಪಡಿಸು, ಆಕಾಶದಿಂದ ಬೆಂಕಿನ ಬೀಳಿಸು. ಹಲ್ಲೆಲೂಯ. ಅಷ್ಟೇ ಅವರ ಪ್ರಾರ್ಥನೆ. ಆಕಾಶದಿಂದ ಬಂದು ಬೆಂಕಿ ಬಿಡುತ್ತೆ. ಹಲ್ಲೆಲೂಯ. ಪೇತ್ರನು ಒಂದು ಮನೆಗೆ ಹೋಗ್ತಾನೆ. ಪೇತ್ರ ಪ್ರಾರ್ಥನೆಯನ್ನು ಸಹ ಮಾಡಲ್ಲ. ದೇವರೇ, ಇವ್ರು ಯಾರು ನಿನ್ನ ಬಗ್ಗೆ ತಿಳ್ಕೊಳ್ಳಿಲ್ಲ, ನೀವು ಫಸ್ಟ್ ದೇವರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ದೇವರ ಚರಿತ್ರೆನ ಅವ್ರಿಗೆ ಹೇಳ್ತಾರೆ. ಅಲ್ಲಿ ಅವರೆಲ್ಲರ ಮೇಲಿನ ಪವಿತ್ರಾತ್ಮ ಬಂದು ಇಳಿಯುತ್ತೆ. ಹಲ್ಲೆಲೂಯ. ಅವನು ಅಷ್ಟೊಂದು ಪ್ರಾರ್ಥನೆ ಮಾಡಲ್ಲ, ಬರೀ ದೇವರ ಬಗ್ಗೆ ಹೇಳ್ತಾನೆ ಅಷ್ಟೇ. ಹೇಳುವಂತ ಮಾತುಗಳು, ದೇವರ ಬಗ್ಗೆ ಹೇಳುವಂತ ಮಾತುಗಳು ನಿಜವಾದ ಮಾತುಗಳು. ಹಲ್ಲೆಲೂಯ. ಯಥಾರ್ಥವಾಗಿರುವಂತ ಮಾತುಗಳನ್ನ ಹೇಳ್ತಾನೆ, ಸುಳ್ಳಾಗಿರುವಂತ ಮಾತುಗಳನ್ನ ಹೇಳಲ್ಲ. ಹಲ್ಲೆಲೂಯ. ನಾವು ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಲೂಕ ಅಧ್ಯಾಯದಲ್ಲಿ ಹೇಳ್ಕೊಡ್ತಾರೆ ಪ್ರಾರ್ಥನೆ ಹೆಂಗೆ ಮಾಡಬೇಕು. ಪರಲೋಕದಲ್ಲಿರುವಂತ ದೇವರೇ, ನಿನ್ನ ರಾಜ್ಯವು ಬರಲಿ, ನಮ್ಗೆ ಈ ಏನೋ ನಿಮ್ಮ ಚಿತ್ತವು ಆಕಾಶದಲ್ಲಿ ನೆರವೇರೋ ತರ ಭೂಮಿಯಲ್ಲೂ ನೆರವೇರಲಿ. ನಾವು ನಮ್ಮ ತಪ್ಪುಗಳನ್ನ, ನಾವು ನಮಗೆ ಮಾಡಿರೋ ತಪ್ಪುಗಳನ್ನ ನಾವು ಕ್ಷಮಿಸೋ ತರ ನೀನು ನನ್ನ ತಪ್ಪನ್ನ ಕ್ಷಮಿಸು. ಆಮೇಲೆ ನಮಗೆ ಬೇಕಾಗಿರುವಂತ ಆಹಾರನ ನೀನು ಅನುದಿನವೂ ಒದಗಿಸಿಕೊಡು. ಇಷ್ಟೇ ದೇವರು ಹೇಳ್ಕೊಡ್ತಾರೆ. ಹಲ್ಲೆಲೂಯ. ಇಷ್ಟನ್ನ ಏನಕ್ಕೆ ಹೇಳ್ಕೊಡ್ತಾರೆ ಅಂದ್ರೆ ಇದರಲ್ಲಿ ಎಲ್ಲರೂ ಕವರ್ ಮಾಡ್ಕೊಂಡಿದ್ದಾರೆ ದೇವರು. ಹಲ್ಲೆಲೂಯ. ನಿನ್ನ ಚಿತ್ತ, ಹಲ್ಲೆಲೂಯ, ನಿನ್ನ ಚಿತ್ತ ಪರಲೋಕದಲ್ಲಿ ನನಗೋಸ್ಕರ ಏನ್ ಇಟ್ಟಿದೆಯೋ ಈ ಭೂಲೋಕದಲ್ಲೂ ನನಗೋಸ್ಕರ ಅದನ್ನು ನೆರವೇರಿಸು. ಹಲ್ಲೆಲೂಯ. ಫಸ್ಟ್ ದೇವರ ಚಿತ್ತ, ನಿನ್ನ ರಾಜ್ಯವು ಬರಲಿ, ಅದಕ್ಕಾಗಿ ನಾನು ತವಕ ಪಡುವಂತೆ ನನ್ನನ್ನು ಮಾಡು, ನಿನ್ನ ರಾಜ್ಯಕ್ಕೋಸ್ಕರ. ಹಲ್ಲೆಲೂಯ. ಆತನ ರಾಜ್ಯದಲ್ಲಿ ಹೋಗೋದಕ್ಕೋಸ್ಕರನೇ ನಾವು ಇಲ್ಲೆಲ್ಲ ತವಕ ಪಡ್ತಾ ಇದ್ದೀವಿ. 3ನೇದು, ನಮಗೆ ಅನುದಿನದ ಆಹಾರ ದಿನ ದಿನನೂ ಒದಗಿಸಿ ಕೊಡು. ನಮ್ಗೆ ಬೇಕಾಗಿರುವಂತ ನೆಸೆಸಿಟಿ ಏನೇನ್ ಬೇಕು, ನೀರು, ಊಟ, ಬಟ್ಟೆ, ಇದು ನಮಗೆ ಬೇಕಾಗಿರೋದನ್ನ ನಮಗೆ ಕೊಡು. ಹಲ್ಲೆಲೂಯ. ಅದೇ ರೀತಿ ಏನು ನಮ್ಮ ತಪ್ಪುಗಳನ್ನ, ನಮಗೆ ಮಾಡಿರುವ ತಪ್ಪುಗಳನ್ನ ನಾವು ಕ್ಷಮಿಸುತ್ತಾರ, ನೀನ್ ನಮ್ಮ ತಪ್ಪುಗಳನ್ನ ಕ್ಷಮಿಸು. ಹಲ್ಲೆಲೂಯ. ಏನಕ್ಕೆ ಇದನ್ನ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನಾವು ಇನ್ನೊಬ್ಬರ ತಪ್ಪನ್ನ ಕ್ಷಮಿಸೋದು ಆತನು ನಮ್ಮ ತಪ್ಪುಗಳನ್ನ ಕ್ಷಮಿಸಲಿ ಅಂತ. ಹಲ್ಲೆಲೂಯ. ನಾವ್ ಇನ್ನೊಬ್ಬರಿಗೆ ನಮ್ಮ ತಪ್ಪುಗಳನ್ನ ಕ್ಷಮಿಸೋದಿಲ್ಲ ಅಂದ್ರೆ ಆತನು ಸಹ ನಮ್ಮ ತಪ್ಪುಗಳನ್ನ ಕ್ಷಮಿಸೋದಿಲ್ಲ. ಹಲ್ಲೆಲೂಯ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಯಥಾರ್ಥವಾಗಿ ಮೊರೆ ಇಟ್ರೆ ನಾನು ನಿನ್ನ ಹತ್ತಿರದಲ್ಲಿ ಇರ್ತೀನಿ.
ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಯಲ್ಲಿ ಸುಳ್ಳಿಲ್ಲ ಅಂದ್ರೆ ನಾನು ನಿನ್ನ ಹತ್ರದಲ್ಲಿ ಇರ್ತೀನಿ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಯಲ್ಲಿ ನಿಜಸ್ಥಿಕೆ ಇದ್ರೆ ನಾನು ನಿನ್ನ ಪಕ್ಕದಲ್ಲಿ ಇರ್ತೀನಿ. ಇದನ್ನ ನಾವು ಕೇಳ್ತೀವಿ ಅಷ್ಟೇ, ವಾಕ್ಯಗಳನ್ನ ನಾವು ಕೇಳ್ತೀವಿ, ಆದ್ರೆ ಅದಕ್ಕೆ ಅನುಗುಣವಾಗಿ ನಾವು ನಡೆಯೋದಿಲ್ಲ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಆದ್ರೂ ಸಹ ತುಂಬಾ ರಿಚ್ ಆಗಿರ್ಬೇಕು ಅನ್ನೋ ತರ ನಾವು ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ. ಬೇರೆಯವರ ಮುಂದೆ ನಮ್ಮ ಪ್ರಾರ್ಥನೆ ಇವರು ಇಷ್ಟೊಂದು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನೀನು ಮಾಡುವಂತ ಪ್ರಾರ್ಥನೆ 4 ಜನ ನೋಡೋದಲ್ದಿರ ನಿನ್ನ ಅಂತರಂಗದಲ್ಲಿರುವಂತ ನಿನ್ನ ಪವಿತ್ರಾತ್ಮನಿಗೆ ಮೆಚ್ಚುಗೆ ಆಗಲಿ. ಹಲ್ಲೆಲೂಯಾ. ಯಾರಿಗೆ? ಜನರಿಗಲ್ಲ, ನಿನ್ನ ಅಂತರಂಗದಲ್ಲಿರುವಂತ ಪವಿತ್ರಾತ್ಮನಿಗೆ ಮೆಚ್ಚುಗೆ ಆಗಲಿ. ಆಗ ನಿನ್ನ ಪ್ರಾರ್ಥನೆಗೆ ಸದುತ್ತರ ಸಿಗುತ್ತದೆ. ಹಲ್ಲೆಲೂಯಾ. ನಾವು ಮೊರೆ ಇಡ್ತೀವಿ, ಆದ್ರೆ ನಮ್ಮ ಮೊರೆಗಳಿಗೆ ಸದುತ್ತರ ಸಿಗೋದಿಲ್ಲ. ಆತರ ಚಾನ್ಸಸ್ ಆಗಿದೆಯಲ್ಲ. ನಾವು ಮೊರೆ ಇಡ್ತೀವಿ, ಆದ್ರೆ ನಮ್ಮ ಪ್ರಾರ್ಥನೆ ನಮ್ಗೆ ಆಗೋದಿಲ್ಲ. ಏನಕ್ಕೆ? ಆ ಪ್ರಾರ್ಥನೆ ಅಲ್ಲಿ ನಾವು ಸರಿಯಾಗಿ ಮಾಡೋದಿಲ್ಲ. ಏನೋ ಮಾಡ್ಬೇಕು ಅಂತ ಮಾಡಿರ್ತೀವಿ, ಇಲ್ಲಾಂದ್ರೆ ಎಲ್ರು ಇದಾರೆ ಒಂಚೂರು ಜೋರಾಗಿ ಮಾಡೋಣ ಅಂತ ಕಿರ್ಚಿ ಪ್ರಾರ್ಥನೆ ಮಾಡ್ತೀವಿ. ಹಲ್ಲೆಲೂಯಾ. ಆದ್ರೆ ನಾವು ನಮ್ಮ ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡೋದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಅದನ್ನೇ ಹೇಳ್ತಾ ಇದೆ, ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೊನೆಯದಾಗಿ 21ನೇ ವಾಕ್ಯ ಓದೋಣ. ನನ್ನ ಬಾಯಿ ಯೆಹೋವನನ್ನು ಕೀರ್ತಿಸುವುದು, ಎಲ್ಲಾ ಜೀವಿಗಳು ಆತನ ಪರಿಶುದ್ಧ ನಾಮವನ್ನು ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಡಲಿ. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವಾಕ್ಯನ ನಾವು ಇಟ್ಟು ನೋಡ್ಬೇಕಾದ್ರೆ ಮರಿಯಾಳವರ ವಿಷಯದಲ್ಲಿ ನಾವು ನೋಡಬಹುದು. ಯೇಸು ಸ್ವಾಮಿ ಅವರ ತಾಯಿ ವಿಷಯದಲ್ಲಿ ಆಕೆ ಯೋಹಾನನ ತಾಯಿ ಹತ್ರ ಬರ್ತಾರೆ. ಯೋಹಾನನ ತಾಯಿ ಹೆಸರೇನು? ಹಲ್ಲೆಲೂಯಾ. ಮಾರ್ತಾಳ ಹತ್ರ ಬಂದಾಗ ಅವ್ರು ಹೇಳ್ತಾರೆ, ಮಾರ್ತಾಳ ಹೇಳ್ತಾರೆ, ನೀನು ತುಂಬಾ ಅದೃಷ್ಟವಂತೆ. ಹಲ್ಲೆಲೂಯಾ. ನೀನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವಳು ಅಂತ ಹೇಳಿದಾಗ ಮರಿಯಾಳ್ ಹೇಳ್ತಾರೆ, ಮೇರಿ ಹೇಳ್ತಾರೆ, ಅದು ಆ ಸಮಯದಲ್ಲಿ ಆತನ ಆಕೆ ಫುಲ್ ದೇವರನ್ನ ಹೊಗಳ್ತಾರೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡಲಿ, ಆತನ ಕೃಪೆ ನನ್ನ ಮೇಲೆ ತುಂಬಿಸಲ್ಪಟ್ಟಿದೆ, ಇನ್ನು ಮುಂದೆ ಎಲ್ಲರೂ ನನ್ನ ಧನ್ಯಗಳು ಎಂದು ಕರೀತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಬಾಯಿ ಯೆಹೋವನನ್ನು ಕೀರ್ತಿಸುವುದು. ಹಲ್ಲೆಲೂಯಾ. ಆಕೆಯಲ್ಲಿ ಕಪಟವಿರಲಿಲ್ಲ, ಆಕೆಯಲ್ಲಿ ಕಲ್ಮಶ ಇರಲಿಲ್ಲ. ಅದಕ್ಕೋಸ್ಕರ ಪವಿತ್ರಾತ್ಮನು ಆಕೆಯನ್ನು ಚೂಸ್ ಮಾಡ್ಕೊಂಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗ ಆಕೆಯಲ್ಲಿ ಅಹಂಕಾರ ಇರಲಿಲ್ಲ, ನಾನೇ ಎನ್ನುವ ಹೆಮ್ಮೆ ಇರಲಿಲ್ಲ. ಹಲ್ಲೆಲೂಯಾ. ಕಷ್ಟದಲ್ಲಿರುವಂತ ಎಲ್ಲರಿಗೂ ಆಕೆ ಪ್ರಾರ್ಥನೆ ಮಾಡುವವಳಾಗಿದ್ದು ಮರಿಯಾಳು. ಹಲ್ಲೆಲೂಯಾ. ನಾವು ಇನ್ನೊಂದು ಇದು ನೋಡ್ಬೇಕಾದ್ರೆ ಮಾರ್ತಾಳು ಮರಿಯಾಳು ಇಬ್ಬರು ಸಹ ಪ್ರಾರ್ಥನೆಗೆ ಅಂತ ಹೋದಾಗ, ಪ್ರಾರ್ಥನೆಗೆ ಅಂತ ಅವರ ಮನೆಯಲ್ಲಿ ಬಂದಾಗ ಮರಿಯಾಳು ದೇವರ ಸಮ್ಮುಖದಲ್ಲಿ ಕಾಣಿಸ್ಕೊತಾಳೆ, ಮಾರ್ತಾಳು ಅಡಿಗೆ ಮನೆಯಲ್ಲಿ ಕಾಣಿಸ್ಕೊತಾಳೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಿಂದ ಆಕೆ ಹೇಳ್ತಾಳೆ, ನನ್ನ ಮನವು ಯೆಹೋವನನ್ನು ಕೊಂಡಾಡಲಿ, ನಾನು ಇನ್ನು ಮೇಲೆ ಎಲ್ಲರಿಗೂ ಧನ್ಯರಾಗಿ ಕಾಣಿಸ್ತೇನೆ. ಹಲ್ಲೆಲೂಯಾ. ಅಲ್ಲೂ ಸಹ ಆಕೆ ದೇವರನ್ನೇ ಹೆಚ್ಚಿಸಲ್ಪಟ್ಲು, ಆತನಿಂದ ನಾನು ಧನ್ಯರಾಗಿ ಎಲ್ಲರಿಗೂ ಕಾಣಿಸ್ತೇನೆ. ಹಲ್ಲೆಲೂಯಾ. ಆತನಿಂದ ನಾನು ಎಲ್ಲರಿಗೂ ಸಾಕ್ಷಿಯಾಗಿ ಕಾಣಿಸ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಕೆ ಬಾಯಿ ಆತನನ್ನು ಕೀರ್ತಿಸಿತು. ಹಲ್ಲೆಲೂಯಾ. ಅದೇ ರೀತಿ ಹೇಳ್ತದೆ, ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ. ಏನೋ ಯೆಹೋವನು ತನ್ನನ್ನು ಪ್ರೀತಿಸುವವರು. ಹಲ್ಲೆಲೂಯಾ. ತನ್ನನ್ನು ಪ್ರೀತಿಸುವವರು ಯಾರು? ಆತನು ನಿಮ್ಮ ಮೇಲೆಲ್ಲ ಪ್ರೀತಿ ಇಟ್ಟಿದಾರಾ? ಹಲ್ಲೆಲೂಯಾ. ನೀವೆಲ್ಲ ಕಾಪಾಡಲ್ಪಟ್ಟಿದ್ದೀರಾ, ರಕ್ಷಿಸಲ್ಪಟ್ಟಿದ್ದೀರಾ. ಹಲ್ಲೆಲೂಯಾ. ಆತನು ಪ್ರೀತಿಸುವವರನ್ನು ಮಾತ್ರ ಆತನು ಕಾಪಾಡ್ತಾನೆ. ಹಲ್ಲೆಲೂಯಾ. ಇನ್ಯಾರನ್ನೂ ಸಹ ಆತನು ಕಾಪಾಡೋದಿಲ್ಲ. ಯಾಕೆಂದ್ರೆ ಆತನ ಪ್ರೀತಿನ ಅರ್ಥಕೊಳ್ಳೋರು ಮಾತ್ರ ಆತನ ಪ್ರೀತಿಯ ರುಚಿನ ತಿಳ್ಕೊತಾರೆ. ಹಲ್ಲೆಲೂಯಾ. ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂದ್ರೆ ನಾನು ಆತನ ಪ್ರೀತಿನ ಅರ್ಥಕೋಬೇಕು. ಹೋದ ವಾರನೂ ಸಹ ಅದನ್ನೇ ನಾವು ನೋಡಿದ್ವಿ. ಆತನ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ, ಆದ್ರೆ ಆತನ ಪ್ರೀತಿನ ಅರ್ಥಕೊಳ್ಳೋಷ್ಟು ತಿಳುವಳಿಕೆ ನಮ್ಮಲ್ಲಿಲ್ಲ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಬಾಯಿ ಆತನನ್ನು ಕೀರ್ತಿಸುವುದು. ಆತನ ಪ್ರೀತಿ, ಆತನನ್ನು ಅರಿತುಕೊಂಡಾಗ ಆತನ ಪ್ರೀತಿ ನನ್ನನ್ನು ಕಾಪಾಡುವುದು. ನಾನು ಯಥಾರ್ಥವಾಗಿದ್ದು ಪ್ರಾರ್ಥಿಸಿದ್ರೆ ಆತನು ನನಗೆ ಬೇಕಾಗಿರೋದನ್ನೆಲ್ಲ ಒದಗಿಸಿಕೊಟ್ಟು ನನ್ನ ಪಕ್ಕದಲ್ಲಿ, ನನ್ನ ಹತ್ತಿರದಲ್ಲಿ ಇರುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ ಅರ್ಥ ಆಯ್ತಾ? ಕೀರ್ತನೆ ಅರ್ಥ ಆದವರು ಕೀರ್ತನೆ ಇಟ್ಟು ಪ್ರಾರ್ಥನೆ ಮಾಡಿ. Hallelujah.